ಒಂದು ಹಳ್ಳಿನಲ್ಲಿ ವೆಂಕಟದಾಸನೆಂಬ ಜಿಪುಣ ಮಾರ್ವಾಡಿ ಇದ್ದನು. ಅವನು ವ್ಯಾಪಾರ ಹಾಗೂ ಬಡ್ಡಿ ಹಣದಿಂದ ಶ್ರೀಮಂತನಾಗಿದ್ದನು. ಆತನ ಪತ್ನಿ ಸುಮಿತ್ರಾದೇವಿ ಸರಳ ಸ್ವಭಾವದವಳು. ಅವಳು ತನ್ನ ಗಂಡನ ಜಿಪುಣತನದಿಂದ ಬಹಳ ಕಷ್ಟಪಡುತ್ತಿದ್ದಳು. ವೆಂಕಟದಾಸ ಜಿಪುಣ ಜೊತೆಗೆ ನಾಸ್ತಿಕನಾಗಿದ್ದ. ಅವನಿಗೆ ದೇವ್ರ ಮೇಲೆ ವಿಶ್ವಾಸವಿರಲಿಲ್ಲ. ತನ್ನ ಸ್ವಂತ ಶ್ರಮ ಹಾಗೂ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಿ ಶ್ರೀಮಂತವಾಗಿರುವುದು ಎಂದುಕೊಂಡಿದ್ದ. ಪ್ರತಿದಿನ ಸುಮಿತ್ರಾ ತನ್ನ ಗಂಡ ವೆಂಕಟದಾಸ ಅಂಗಡಿಗೆ ಹೋಗುತ್ತಿದ್ದಂತೆ ಮನೆಯ ಬಾಗಿಲು ಹಾಕೊಂಡ್ಬಿಟ್ಟು ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳೊಂದಿಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಆಲಯದಲ್ಲಿ ಕುಳಿತು ಸ್ತೋತ್ರವನ್ನು ಪಠಿಸ್ಬಿಟ್ಟು ನಮಸ್ಕರಿಸಿ ಬರ್ತಿದ್ಲು. ಒಂದು ದಿನ ತನ್ನ ಪತಿಗೆ, ನೋಡಿ, ಮಹಾಲಕ್ಷ್ಮಿಯ ದಯೆಯಿಂದ ನಮ್ಮ ಹತ್ರ ಬೇಕಾದಷ್ಟು ಧನ ಸಂಪತ್ತು ಸಮೃದ್ಧಿಯಾಗಿದೆ, ಅಲ್ಪ ಸ್ವಲ್ಪವಾದರೂ ದಾನ ಮಾಡಿ ಎಂದ್ಲು. ಇದನ್ನು ಕೇಳಿದ ವೆಂಕಟದಾಸ, ಸಂಪಾದನೆ ಯಾರ ದಯೆಯಿಂದಲೂ ಆಗಿಲ್ಲ, ನನ್ನ ಶ್ರಮದಿಂದ ನಾನು ಮಾಡಿದ್ದು, ಯಾರಿಗೂ 1 ರೂಪಾಯಿನೂ ಕೂಡ ದಾನ ಮಾಡೋದಿಲ್ಲ ಎಂದು ಸಿಟ್ಟಿನಿಂದ ಅಂಗಡಿಗೆ ಹೋಗ್ತಾನೆ. ಇನ್ನೊಂದು ದಿನ ಮಾರ್ವಾಡಿ ಬಡ್ಡಿ ಹಣ ವಸೂಲಿ ಮಾಡೋದಕ್ಕೋಸ್ಕರ ಹಳ್ಳಿಯ ಕಡೆ ಹೋಗ್ತಾ ಇರ್ತಾನೆ. ಮಾರ್ಗ ಮಧ್ಯದಲ್ಲಿ ಅವನ ಪತ್ನಿಯನ್ನು ನೋಡ್ತಾನೆ. ಅವಳಿಗೆ ತಿಳಿಯದಂತೆ ಅವಳನ್ನೇ ಹಿಂಬಾಲಿಸ್ತಾನೆ. ಆಕೆ ದೇವಸ್ಥಾನದಲ್ಲಿ ಏನು ಮಾಡ್ತಿರ್ಬೋದು ಅಂತ ನೋಡ್ತಾ ಇರ್ತಾನೆ. ಕಂಬದ ಮರೆಯಲ್ಲೇ ನಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ ಇವಳು ಅಂತ ನೋಡ್ತಾ ಇರ್ತಾನೆ. ಆಕೆ ಪೂಜಾ ಸಾಮಗ್ರಿಗಳಿಂದ ಮಹಾಲಕ್ಷ್ಮಿಗೆ ದೀಪ ಹಚ್ತಾಳೆ, ಪೂಜೆ ಮಾಡ್ತಾಳೆ. ಕಾಣಿಕೆ ಹುಂಡಿಗೆ ಒಂದು ಚಿನ್ನದ ನಾಣ್ಯವನ್ನು ಹಾಕ್ಬಿಟ್ಟು ಭಕ್ತಿಯಿಂದ ಲಕ್ಷ್ಮಿಗೆ ನಮಸ್ಕಾರ ಮಾಡಿಬಿಟ್ಟು ಮನೆಗೆ ಹೊರಡ್ತಾಳೆ. ಇದನ್ನು ನೋಡಿದ ಮಾರ್ವಾಡಿ ಸಿಟ್ಟು ನೆತ್ತಿಗೇರುತ್ತೆ. ಹಣ ವಸೂಲಿಗೆ ಹೋಗೋದನ್ನು ಬಿಟ್ಬಿಟ್ಟು ಮನೆಗೆ ಬರ್ತಾನೆ. ಪತ್ನಿಯನ್ನು, ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಆಕೆ, ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಅದಕ್ಕೆ ಅಂಗಡಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಮಾರ್ವಾಡಿ ಮತ್ತೆ ಸಿಟ್ಟಿನಿಂದ, ನನಗೆ ಸುಳ್ಳು ಹೇಳ್ಬೇಡ, ನೀನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ದೆ, ಚಿನ್ನದ ನಾಣ್ಯವನ್ನು ಹುಂಡಿಗೆ ಹಾಕಿದ್ದನ್ನು ನಾನೇ ನೋಡಿದೆ ಅಂತ ಹೇಳ್ತಾನೆ. ಆಕೆ ಎದುರುಕೊಂಡು, ಹೌದು, ನಾನು ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀನಿ, ದೇವಸ್ಥಾನದ ಹುಂಡಿಗೆ ಒಂದು ನಾಣ್ಯವನ್ನು ಹಾಕ್ತೀನಿ, ಅದು 1 ವರ್ಷಕ್ಕೆ ತುಂಬಾ ಆಗುತ್ತೆ, ಅದರಿಂದ ವರ್ಷಕ್ಕೆ ವಿಶೇಷ ಪೂಜೆ ಉತ್ಸವ ಮಾಡ್ತಾರೆ, ಹಳ್ಳಿಯವರಿಗೆಲ್ಲ ಒಳ್ಳೆಯ ಭೋಜನ ಕೊಡ್ತಾರೆ, ಇದರಿಂದ ನಮಗೂ ಹಳ್ಳಿಗೂ ಒಳ್ಳೆಯದಾಗುತ್ತೆ, ನಮಗೆ ಇಷ್ಟೊಂದು ದೇವರು ಕೊಟ್ಟಿರುವಾಗ ಅಷ್ಟಾದರೂ ಮಾಡಬೇಕು, ಈ ಥರ ಅವಳು ಹೇಳ್ತಾಳೆ. ಇದನ್ನು ಕೇಳಿದ ಮಾರ್ವಾಡಿ, ಓಹೋ, ಹೀಗೋ ಸಮಾಚಾರ, ನನ್ನ ಹಣದ ಪೆಟ್ಟಿಗೆಯಲ್ಲಿ ಚಿನ್ನದ ನಾಣ್ಯ ಕಡಿಮೆ ಆಗಿತ್ತು, ನಾನು ಹೀಗೆ ಸುಮ್ಮನಿದ್ರೆ ನೀನು ನನ್ನ ಸಂಪತ್ತನ್ನೆಲ್ಲ ದಾನ ಮಾಡಿ ನನ್ನನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತೀಯ, ಇಂದೇ ಕೊನೆ, ಇನ್ನು ಮುಂದೆ ಮನೆಯ ಹೊಸಲು ದಾಟಿ ಹೊರಗೋದ್ರೆ ಸುಮ್ಮನೆ ಇರೋದಿಲ್ಲ ಎಂದು ತಾಕೀತು ಮಾಡಿ ಸಿಟ್ಟಿನಿಂದ ನಡ್ಕೊಂಡು ಹೋಗ್ತಾನೆ. ಈಗ ಸುಮಿತ್ರಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಹಳ ದಿನ ಆಗುತ್ತೆ. ಒಂದು ದಿನ ದೇವಸ್ಥಾನದ ಪೂಜಾರಿ ಏನು ಮಾಡ್ತಾರೆ, ಮಾರ್ವಾಡಿ ಮನೆಗೆ ಬರ್ತಾರೆ. ಮಾರ್ವಾಡಿನ ಕೇಳ್ತಾರೆ, ನಿನ್ನ ಪತ್ನಿ ದೇವಸ್ಥಾನಕ್ಕೆ ಬರದೆ ಬಹಳ ದಿನ ಆಯಿತು, ಯಾಕೆ ಅಂತ ಕೇಳ್ತಾರೆ. ನನ್ನ ಪತ್ನಿ ಮಂದಿರಕ್ಕೆ ಬಂದರೆ ಚಿನ್ನದ ನಾಣ್ಯವನ್ನು ಹಾಕ್ತಾಳೆ, ದೇವಸ್ಥಾನದ ಹುಂಡಿ ತುಂಬುತ್ತೆ, ಈಗ ನಿಮ್ಮ ಹುಂಡಿಯಲ್ಲಿ ಸುವರ್ಣದ ನಾಣ್ಯಗಳು ಎಷ್ಟಿದೆ ಅಂತ ಕೇಳ್ತಾನೆ. ಅದಕ್ಕೆ ಪೂಜಾರಿ, ಹೌದು, ಮಾರ್ವಾಡಿ ದೇವಸ್ಥಾನದ ಹುಂಡಿಗೆ ನಿನ್ನ ಪತ್ನಿ ಹಾಕುವ ನಾಣ್ಯಗಳಿಂದ ತುಂಬಿರುತ್ತಿತ್ತು, ಇವಾಗ ಹುಂಡಿ ಖಾಲಿಯಾಗಿದೆ, ಹಳ್ಳಿಯವರು ಕಾಣಿಕೆ ಹಾಕೋದಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅವರು ಬಡವರು, ಇನ್ನು ಕೆಲವೇ ದಿನಗಳಲ್ಲಿ ಉತ್ಸವ ಜಾತ್ರೆ ಬರ್ತಾ ಇದೆ, ನಿನ್ನ ಪತ್ನಿ ಹುಂಡಿಗೆ ಹಾಕುವ ಚಿನ್ನದ ನಾಣ್ಯದಿಂದಲೇ ಲಕ್ಷ್ಮೀ ಪೂಜೆ ಉತ್ಸವ ಸಂಭ್ರಮದಿಂದ ನಡೀತಾ ಇತ್ತು, ಈ ವರ್ಷ ಏನು ಮಾಡೋದು ತಿಳಿತಾ ಇಲ್ಲ ಎಂದು ನೋವಿನಿಂದ ಹೇಳಿ ಹೊರಟು ಬಿಟ್ಟನು. ದೇವಸ್ಥಾನದ ಭಂಡಾರವನ್ನು ತುಂಬಿಸಬೇಕು ಹೇಗೆ ಎಂದು ಯೋಚಿಸಿದ ಸುಮಿತ್ರಾದೇವಿ ಒಂದು ಚಿನ್ನದ ನಾಣ್ಯವನ್ನು ತೆಗೆದಿಟ್ಟು ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ಮನೆಯ ಹಿಂದಿನ ಬಾವಿಯ ಹತ್ರ ಬಂದು, ಹೇ ಅಮ್ಮ ಮಹಾಲಕ್ಷ್ಮಿ ತಾಯಿ, ದೇವಸ್ಥಾನಕ್ಕೆ ಬಂದು ನನಗೆ ನಾಣ್ಯ ಹಾಕೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಉತ್ಸವ ಪೂಜೆ ಚೆನ್ನಾಗಿ ನಡಿಬೇಕು, ನೀನೇ ನಾಣ್ಯವನ್ನು ತೆಗೆದುಕೋ ಎಂದು ಬಾವಿಗೆ ಹಾಕ್ತಾಳೆ. ಇದೇ ರೀತಿ ಬಾವಿಗೆ ನಾಣ್ಯ ಹಾಕ್ತಾ ಬರ್ತಾ ಇರ್ತಾಳೆ. ಜಾತ್ರೆಯ ಸಮಯ ಬಂತು. ಮುಖ್ಯಸ್ಥರೆಲ್ಲರೂ ದೇವಸ್ಥಾನದಲ್ಲಿ ಸೇರಿದ್ರು. ಸುಮಿತ್ರಾ, ಮಾರ್ವಾಡಿ ಇಬ್ಬರೂ ಕೂಡ ಜೊತೆಯಲ್ಲೇ ದೇವಸ್ಥಾನಕ್ಕೆ ಬಂದರು. ದೇವಸ್ಥಾನದಲ್ಲಿ ಹುಂಡಿಯನ್ನು ತೆಗೆದು ನೋಡಿದ್ರು. ಅದ್ರ ತುಂಬ ನೀರು ತುಂಬಿತ್ತು. ಇದೇನಿದು ಎಂದು ಎಲ್ರಿಗೂ ಆಶ್ಚರ್ಯವಾಯಿತು. ಆಗ ಧೈರ್ಯದಿಂದ ಸುಮಿತ್ರಾ ಅಲ್ಲಿದ್ದವರನ್ನು ಉದ್ದೇಶಿಸಿ, ನೀರನ್ನೆಲ್ಲ ತೆಗೆಯಿರಿ, ಮಹಾಲಕ್ಷ್ಮಿ ನಾಣ್ಯವನ್ನು ಕೊಡ್ತಾಳೆ ಅಂತ ಹೇಳ್ತಾಳೆ.
ಆಗಲೇ ಹೇಳಿದಂತೆ ನೀರನ್ನೆಲ್ಲ ತೆಗೆದ್ರು. ಒಳಗೆ ಪಳಪಳ ಹೊಳೆಯುವ ಚಿನ್ನದ ನಾಣ್ಯಗಳು ತುಂಬಿತ್ತು. ಇದು ಹೇಗೆ ಎಂದು ಎಲ್ರಿಗೂ ಕೂಡ ಇನ್ನೂ ಆಶ್ಚರ್ಯಚಕಿತರಾದರು. ಆಗ ಸುಮಿತ್ರಾ ತಾನು ಲಕ್ಷ್ಮೀ ಪೂಜೆ ಮಾಡಿದ್ದು, ನಾಣ್ಯವನ್ನು ಬಾವಿಗೆ ಹಾಕಿದ್ದು ಎಲ್ಲವನ್ನ ಹೇಳಿ, ನನ್ನ ಆಸೆಯಂತೆ ಮಹಾಲಕ್ಷ್ಮಿ ತನಗೆ ಸಲ್ಲಬೇಕಾದ ಕಾಣಿಕೆ ಇಲ್ಲಿಗೆ ತರಿಸಿಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಇವಾಗ ಆಕೆಯ ಗಂಡ ಮಾರ್ವಾಡಿಗೂ ಸಹ ಮಹಾಲಕ್ಷ್ಮಿ ಮೇಲೆ ನಂಬಿಕೆ ಬಂದಿತು. ಮಹಾಲಕ್ಷ್ಮಿಯ ಮಹಿಮೆಗೆ ಅಲ್ಲಿದ್ದ ಭಕ್ತರೆಲ್ಲರೂ ಜೈಕಾರ ಹಾಕಿದ್ರು. ದೇವಸ್ಥಾನದ ಅರ್ಚಕರು ತಾಯಿ ಲಕ್ಷ್ಮಿಗೆ ಪೂಜೆಯನ್ನು ಹೇಗೆ ಮಾಡಿಸ್ಕೊಳ್ಬೇಕು ಎಂಬುದು ಗೊತ್ತಿದೆ. ಮಾರ್ವಾಡಿ ಪತ್ನಿ ಮಹಾಲಕ್ಷ್ಮಿಯ ಭಕ್ತೆ, ಅವರ ಮೂಲಕ ತನ್ನ ಜಾತ್ರೆ ಮಾಡಿಸ್ಕೊಳ್ತಿದ್ದಾಳೆ ಎಂದು ಹರ್ಷದಿಂದ ಹೇಳಿದರು. ನಮಸ್ತೆ ತೋ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.